ನಾನೊಂದು ಹೆಂಗ್ಸ್ನ ಫಾಲೋ ಮಾಡ್ಕೊಂಡು ಹೋಗೋ ಪರಿಸ್ಥಿತಿ ಬರುತ್ತೆ ಅಂತ ಕನ್ಸಲ್ಲಿ ಅನ್ಕೊಂಡಿರಲಿಲ್ಲ. ಹೀಗೆ ಶಾಕ್ ಹೊಡೆದ ಒಂಥರ ನಿಂತಿದ್ದಾನೆ. ಕಾರಲ್ಲಿ ಗುದ್ದಿದ್ದು ಇವರೇ ಅಲ್ವಾ? ಆಗ ನೋಡಿದ್ರೆ ಪರ್ಸ್ ಇಟ್ಕೊಂಡು ನಾನು ಹೇಳಿದ್ ಕೇಳಿಸೇ ಇಲ್ಲ ಅನ್ನೋ ತರ ನಿಂತಿದ್ದ. ಈಗ ನೋಡಿದ್ರೆ ಫಾಲೋ ಮಾಡ್ತಿದ್ದಾನೆ ಅಂತ ಅನ್ಸುತ್ತೆ. ಯಾವುದಕ್ಕೂ ಮೊದಲು ಪ್ರಣವ್ಗೆ ಹೇಳ್ಬೇಕು. ಅವಳಿಗೆ ಡೆಫಿನೆಟ್ ನನ್ನ ಮೇಲೆ ಡೌಟ್ ಬಂದಿರುತ್ತೆ. ಇನ್ನು ತುಂಬ ದೂರ ಫಾಲೋ ಮಾಡೋದಕ್ಕಾಗಲ್ಲ. ಇನ್ನೊಂದ್ಸಲ ಹಿಂದೆ ತಿರುಗಿದ್ರೆ ಫೋಟೋ ತೊಗೊಂಡ್ಬಿಡ್ಬೇಕು. ಆ ಬಜಾರಿಗೆ ತೋರ್ಸೋಕ್ಕಾದ್ರೂ ಒಂದು ಪ್ರೂಫ್ ಇರುತ್ತೆ. अंकल बाल ಮಿಸ್ ಆಗ್ಬಿಟ್ಲು. ಇಲ್ಲಿ ಬೇರೆ ಯಾವ ದಾರಿನೂ ಇಲ್ಲ. ಅವಳ ಮನೆ ಇಲ್ಲೇ ಎಲ್ಲೋ ಇರಬೇಕು. ಅವಳು ಹೋಗಿ ಗೌತಮ್ಗೆ ಹೇಳಿ ಗೌತಮ್ ಹುಷಾರಾಗೋ ಮುಂಚೆ ನಾನು ಬಜಾರಿಗೆ ಕರ್ಕೊಂಬಂದು ಜಾಗ ತೋರಿಸ್ಬೇಕು. ವಿಕ್ಕಿ, ವೇದಾಂತ್, ತಿಂಡಿಗೆ ಬನ್ನಿ. ನೀವಿಬ್ರು ಒಳಗಡೆ ಹೋಗಿ. ಮದರ್ ಇಂಡಿಯಾ, ಅಗ್ರಜ ಏನೋ ಇಂಪಾರ್ಟೆಂಟ್ ಕೆಲಸ ಇದೆ ಅಂತ ಬೆಳಗ್ಗೆನೇ ಹೋದ. ನನಗೂ ಒಂದು ಇಂಪಾರ್ಟೆಂಟ್ ವರ್ಕ್ ಇದೆ, ನಾನು ಹೋಗ್ತಾ ಇದ್ದೀನಿ. ಬರ್ತಾ ಬರ್ತಾ ಈ ಮನೆ ಕಲ್ಚರೇ ಬದಲಾಗ್ತಿದೆ. ನೀನು ಬಿಡು, ನಿನ್ನ ಅಣ್ಣನೂ ಇದನ್ನೆಲ್ಲ ಮರೀತಿದ್ದಾನೆ. ನಾನು ಹೇಳಿದ್ದು ನಿಜ ಅನ್ನಿಸ್ತಿರ್ಬೇಕಲ್ಲ. ಒಟ್ಟಿಗೆ ಕೂತು ಮಾತಾಡಲ್ಲ, ತಮಾಷೆ ಮಾಡಲ್ಲ. ಕೊನೆ ಪಕ್ಷ ಊಟ ತಿಂಡಿಗೂ ಸೇರ್ತಿಲ್ವಲ್ರೋ? ಇನ್ನೊಂದು ಸ್ವಲ್ಪ ದಿನ ವೆಯ್ಟ್ ಮಾಡಿ ಮದರ್ ಇಂಡಿಯಾ, ಎಲ್ಲ ಸರಿ ಹೋಗುತ್ತೆ. ಇನ್ನು ಸ್ವಲ್ಪ ದಿನದಲ್ಲಿ ಸರಿ ಹೋಗುತ್ತಾ? ಏನು ಸರಿ ಹೋಗುತ್ತೆ? ಏನಿಲ್ಲಮ್ಮ, ಏನೂ ಆಗಲ್ಲ. ಇಲ್ಲ ವಿಕ್ಕಿ, ನೀನು ನನ್ನಿಂದ ಏನೋ ಮುಚ್ಚಿಡ್ತಿದ್ಯಾ. ಏನು ವಿಷಯ ಅಂತ ಹೇಳು. ವಾಟ್ ಇಸ್ ದಿಸ್ ಮದರ್ ಇಂಡಿಯಾ? ಮುಚ್ಚಿಡೋದು ಇಲ್ಲ, ಬಚ್ಚಿಡೋದು ಇಲ್ಲ. ದೊಡ್ಡವ್ರು ಹೇಳ್ತಿರ್ತಾರಲ್ಲ, ಸ್ವಲ್ಪ ಟೈಮ್ ವೆಯ್ಟ್ ಮಾಡು, ಕಾಲನೇ ಬದಲಾಗಿ ಉತ್ತರ ಕೊಡುತ್ತೆ ಅಂತ. ನಾನು ಅದೇ ಕಾಂಟೆಕ್ಸ್ಟಲ್ಲಿ ಹೇಳಿದೆ ಅಷ್ಟೇ. ಎಲ್ಲರೂ ಹದ್ಗೆಟ್ಟು ಹೋಗಿದ್ದಾರೆ. ಮಕ್ಕಳಿಬ್ಬರು ಒಕ್ಟೊಕ್ಟಾಗಿ ಮಾತಾಡೋದನ್ನು ಕಲ್ತಿದ್ದಾರೆ.
ಸಾರಿಕಾ, ಏನಕ್ಕ ನೀನು ನೆಂಟ್ರ ಥರ ಇಷ್ಟು ಲೇಟಾಗಿ ಬರ್ತಿದ್ಯಾ? ನೀನು ಬರೋದ್ರೊಳಗಡೆ ಚಪ್ರದ ಪೂಜೆನೇ ಮುಗ್ದೋಗುತ್ತೆ ಅಂದ್ಕೊಂಡಿದ್ದೆ. ಭಾವ ಎಲ್ಲಕ್ಕ ಬರಲಿಲ್ವಾ? ಇಲ್ಲ ಕಣೆ, ಅವ್ರು ಬರಲಿಲ್ಲ. ಸಾರ್ಥಕ್ ಕೂಡ ಇಲ್ಲೇ ಇದ್ದಾನಲ್ವಾ, ಕೆಲಸ ಜಾಸ್ತಿ ಇತ್ತು. ನೀನೇನೂ ಯೋಚನೆ ಮಾಡಬೇಡ, ಮದುವೆ ಹೊತ್ತಿಗೆ ಬಂದೇ ಬರ್ತೀನಿ ಅಂತ ಹೇಳಿದ್ದಾರೆ. ಅಣ್ಣನೂ ಬಂದಿದ್ರೆ ಚೆನ್ನಾಗಿರ್ತಿತ್ತು, ಆದರೆ ಗಂಡಸ್ರ ಕಷ್ಟ ನಮ್ಗೆ ಅರ್ಥ ಆಗುತ್ತೆ ಬಿಡಿ. ಸದ್ಯ ನೀನಾದರೂ ಬಂದ್ಯಲ್ಲಕ್ಕ, ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಶಾಸ್ತ್ರ ಎಲ್ಲ ಶುರುವಾಗ್ಬಿಡುತ್ತೆ. ಇನ್ನೇನು ಶುರುವಾದಾಗಲ್ಲಮ್ಮ, ಆಗಲೇ ಶುರುವಾಗಿದೆ. ನೀವು ಒಪ್ಪಿಗೆ ಕೊಟ್ಟರೆ ಮುಂದುವರಿಸ್ಬೋದು. ಧಾರಾಳವಾಗಿ ಶಾಸ್ತ್ರಿಗಳೇ, ನಾವೆಲ್ಲರೂ ರೆಡಿ ಇದ್ದೀವಿ. ಓಂ ಧ್ರುವಂ ತೇ ರಾಜ ವರುಣೋ ಧ್ರುವಂ ದೇವೋ ಬೃಹಸ್ಪತಿ ಧ್ರುವಂ ತ ಇಂದ್ರಶ್ಚಾಗ್ನಿಶ್ಚ ರಾಷ್ಟ್ರಂ ಧಾರೇತಾಂ ಧ್ರುವಂ ಸುಮುಹೂರ್ತೋಸ್ತು ಸುಪ್ರತಿಷ್ಠಿತಮಸ್ತು. ಕಳಿಸ್ಕಿತ್ತಿ ಮದುವೆ ಹೆಣ್ಣಿನ ಬರೀ ಕೇಳಿ. ಬನ್ನಿ ಮಕ್ಕಳ. ನಿನ್ನ ಮದುವೆಯಲ್ಲಿ ನಡೀತಿರೋ ಮೊದಲನೇ ಶಾಸ್ತ್ರ ಇದು. ಗಮನ ಇಟ್ಕೊಂಡು ಕೇಳಿಸ್ಕೊಂಡು ಭಕ್ತಿಯಿಂದ ಬೇಡ್ಕೊಮ್ಮ. ಓಂ ಸುಮುಖಶ್ಚೇಕದಂತಶ್ಚ ಕಪಿಲೋ ಗಜಕರ್ಣಿಕಃ ಲಂಬೋದರಸ ವಿಕಟೋ ವಿಘ್ನರಾಜೋ ಗಣಾಧಿಪಃ. ಓಂ ಧ್ರುವಂ ತೇ ರಾಜ ವರುಣೋ ಧ್ರುವಂ ದೇವೋ ಬೃಹಸ್ಪತಿ ಧ್ರುವಂ ತ ಇಂದ್ರಶ್ಚಾಗ್ನಿಶ್ಚ ರಾಷ್ಟ್ರಂ ಧಾರೇತಾಂ ಧ್ರುವಂ. ಅಲ್ಲ, ನಾನು ಒಬ್ಬನೇ ಅವ್ರ ಮನೆಗೆ ಹೋಗ್ತೀನಿ ಅಂದರೆ ನೀನು ಬರೋ ಅವಶ್ಯಕತೆ ಏನಿತ್ತು? ಯಾಕೆ? ನೀನು ನಿಮ್ಮ ಹುಡುಗಿ ನೋಡೋಕೆ ಹೋಗ್ಬೋದು, ನಾನು ನಮ್ಮ ಹುಡುಗಿ ನೋಡಬಾರ್ದಾ? ವಿಕ್ರಾಂತ್, ನಿಮ್ಮ ಹುಡುಗಿ ಅಂತ ನಿಮ್ಮ ಹುಡುಗಿ ಸರಿಯಾಗಿ ಬಾರಿಸ್ತೀನಿ ಅಷ್ಟೇ. ಇರೋದನ್ನ ಹೇಳಿದ್ರೆ ಕೈಗೆ ಸಿಗ್ದವ್ರನ್ನೆಲ್ಲ ಪರ್ಸದಂತೆ. ಯಾಕಪ್ಪ ಅವ್ರ ಕತ್ಯಾ? ಹುರ್ಕೊಳ್ಳೋದಷ್ಟೇ ಇಲ್ಲ, ಬ್ಲಾಸ್ಟ್ ಆದರೂ ಆಶ್ಚರ್ಯ ಇಲ್ಲ. ನೀನು ಸಮಸ್ಯೆ ಸರಿ ಮಾಡೋಕ್ಕೆ ಹೋಗೆ ನಾನು ಈ ಸಮಸ್ಯೆ ಸಿಕ್ಕಾಕೊಂಡಿರೋದು. ಓಹೋ, ಅಲ್ಲಿಗೆ ತಾವು ಸಿಗಾಕೊಂಡಿರೋದು ಗ್ಯಾರಂಟಿ ಅನ್ನಿ. ನಾನು ಹೇಳಿದ್ದು ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ಹೋಗಿ ಇನ್ನೊಂದು ಪ್ರಾಬ್ಲಮಲ್ಲಿ ಸಿಕ್ಕಾಕೊಂಡಿದ್ದೀನಿ ಅಂತ. ಸುಮ್ಮನೆ ಟ್ವಿಸ್ಟ್ ಮಾಡಿ ಅಪಾರ್ಥ ಮಾಡಬೇಡ. ಆಯ್ತು ಬಿಡಪ್ಪ. ಹೌದು, ತಾವ್ಯಾಕೆ ರೌಡಿನ ದಿನ ಮೀಟ್ ಮಾಡಬೇಕು? ಇದೆಲ್ಲ ಗೌತಮ್ದೇ ಕಿತಾಪತಿ. ಅವನು ನಿನ್ನ ಆರ್ತಿ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ರಿಯೇಟ್ ಮಾಡ್ತಿದ್ದಾನೆ. ಇವತ್ತು ಆಫೀಸಲ್ಲಿ ಬಂದು ಏನಂತ ಹೇಳ್ದ ಗೊತ್ತಾ? ಈಸ್ ಸಚ್ ಅನ್ ಇಡಿಯಟ್. ಅಗ್ರಜ, ಎಲ್ಲಾನು ಲಿಂಕ್ ಅನ್ನೋ ಥರ ಆ ಗೌತಮ್ ಕನೆಕ್ಟ್ ಮಾಡ್ತಿದ್ಯಲ್ಲ. ರೌಡಿನಾದ್ನೇ ಹೇಳಿದ್ ಕರೆಕ್ಟೇ. ನಿನಗೆ ಗೌತಮ್ ಮೇಲೆ ದ್ವೇಷ ಅಲ್ವಾ? ಹಲೋ ಅಗ್ರಜ, ಎಲ್ಲಿ ಕಳ್ದೋದೆ? ಏನಿಲ್ಲ, ನನಗೆ ಸ್ವಲ್ಪ ಆಫೀಸ್ ಕೆಲಸ ಇದೆ, ಅದರ ಡೀಟೇಲ್ಸ್ ಎಲ್ಲ ಅವಳ ಥರನೇ ಇದೆ. ಅದಕ್ಕೆ ಗೋ ಕಲೆಕ್ಟೆಡ್. ಒಳ್ಳೆ ನೆಪ ನಿಂಗೆ. ಏನಂದೆ? ಇಲ್ಲೇ ಕಾರ್ ನಿಲ್ಸೊಂದೆ. ಅಕ್ಷತೆ ನೀರು ಹಾಕ್ಕೊಂಡು ಬಿಡಿ. ಕಾಯೇನ ವಾಚ ಮನಸೇಂದ್ರಿರ್ವಾ ಬುದ್ಧಾಪ್ನಮಾವಾತ್ ಪ್ರಕೃತೆ ಸ್ವಭಾವಾತ್ ಯದ್ಯ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣ ಇತಿ ಸಮರ್ಪಯಾಮಿ. ಆವಾಯಾಮಿ ರತ್ನಸಿಂಹ ಸಮರ್ಪಯಾಮಿ. ಹೂವಾಕಿ ಅತ ನಾಮ ಪೂಜಾಂ ಚ ಕರಿಷ್ಯೆ. ಓಂ ಸುಮುಖಾಯ ನಮಃ, ಓಂ ಏಕದಂತಾಯ ನಮಃ, ಓಂ ಕಪಿಲಾಯ ನಮಃ, ಓಂ ದಶಾಂಕುಲಂ ಧೋಪಂ ಸಗಂಧಂಚ ಮನೋಹರಂ ಕಪಿಲಾಭಿಷಂ ನಿತ್ಯಂ ಧೂಪೋಯಂ ಪ್ರತಿಗುಷ್ಯತಾಂ. ನಮಸ್ತೆಸ್ತು ಲಂಬೋದರಾಯ ಏಕದಂತಾ ವಿಘ್ನ ವಿನಾಶಿನೇ ಶಿವಸುತಾಯ ವರವರ ಮೂರ್ತಯೇ ನಮೋ ನಮಃ. ಎಲ್ಲ ಮಂಗಳಾರತಿ ತೋಳಿ. ಹರ ನಮಃ ಪಾರ್ವತಿ ಪತಯೇ ಹರ ಹರ ಮಹಾದೇವ. ಓಂ ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಮಂಟಪ ಮಹಾಲಕ್ಷ್ಮಿ ದೇವತಾಭ್ಯೋ ನಮಃ. ಹರಿದ್ರಾ ಚೂರ್ಣ ಕುಂಕುಮ ಚೂರ್ಣಂ ಸಮರ್ಪಯಾಮಿ. ಕಡೆ ಬಾರಮ್ಮ. ಅಕ್ಷತೆ ಹೂ ಇಟ್ಟು ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಳ್ಳಮ್ಮ. ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಯಾನಿ ಕಾಂಚ ಪಾಪಾನಿ ಜನ್ಮ ಜನ್ಮಾಂತರ ಕೃತಾನಿ ಚ. ಆವಾಚ ಶ್ರೀ ಮಂಟಪ ಮಹಾಲಕ್ಷ್ಮಿ ದೇವತಾಭ್ಯೋ ನಮಃ. ನೂಯಂ ಸಂಪೂರ್ಣತಾಂ ಯಾಂ ತೇ ಸದ್ಯ ವಂದೇ ತಮಚ್ಯುತಂ. ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ಜನಾರ್ದನ. ನೋಡಮ್ಮ, ಕಳಿಸ್ಕಿತ್ತಿ ಅಕ್ಕನ ಮದುವೆ ಎಲ್ಲ ಒಳ್ಳೆ ರೀತಿಯಲ್ಲಿ ಆಗಲಿ ಅಂತ ಹೇಳ್ಬಿಟ್ಟು ಬೇಡ್ಕೊಳಮ್ಮ.
ಇಂಥ ಸಂಕಟ ಬರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ನೀನೇ ಕಾಪಾಡಬೇಕು. ಅಕ್ಕ ಮತ್ತು ವಿಕ್ಕಿ ಅವ್ರ ಮದುವೆ ಚೆನ್ನಾಗಾಗೋ ಥರ ಮಾಡಪ್ಪ. ಅಕ್ಕ, ನೀನು ನಿನ್ನ ಮದುವೆಗಾಗೋಷ್ಟು ಬೇಡ್ಕೊಳ್ತಿದ್ಯಾ? ತಗೊಳಪ್ಪ, ಈ ತೆಂಗಿನಕಾಯಿ ತಗೊಂಡೋಗಿ ಮನೆ ಮುಂದೆ 3 ಸುತ್ತು ನಿವಾಳಿಸ್ಬಿಟ್ಟು ಈಡ್ಗಾಯಿ ಹೊಡೆದು ಬಿಡು. ಮಂಟಪ ಮಹಾಲಕ್ಷ್ಮಿ ದೇವತಾಭ್ಯೋ ನಮಃ. ಮನಸೋಭಿಷ್ಟ ಪ್ರಾರ್ಥಯಾಮಿ. ಆರ್ತಿ ಪ್ರಸಾದ ತಗೊಳಮ್ಮ. ತಗೊಳಮ್ಮ, ಕಲ್ಸ್ಕಿತ್ತಿದ್ದನ್ನೆಲ್ರಿಗೂ ಹಂಚ್ಬಿಡು. ಅರ್ಚಕ್ರೆ ಕೊಡಿ, ನಾನು ಹಂಚ್ತೀನಿ. ಹಾಗಾದ್ರೆ ಅದೆಲ್ರಿಗೂ ಸಿಕ್ಕಾಗೆ. ಯಾಕೆ ನಿಲ್ಸಕ್ಕೆ ಹೇಳಿದೆ? ಲಾರಿಗಳಿಗೆ ಆಲ್ ಇಂಡಿಯಾ ಪರ್ಮಿಟ್ ಇದ್ದಂಗೆ ನಮ್ಗೆ ಎಲ್ಲ ಕಡೆ ಎಂಟ್ರಿ ಇಲ್ಲ. ನಾವಿನ್ನೂ ಮುಂದೆ ಹೋದ್ರೆ ನಮ್ಮ ಕಾರ್ ನೋಡಿ ಯಾರಾದರೂ ಗುರ್ತಿಡಿದ್ರೆ ಕಷ್ಟ ಆಗ್ಬಿಡುತ್ತೆ. ಎಸ್, ಯು ರೈಟ್. ಬಟ್ ನಾವು ಒಳಗೆ ಹೋಗ್ಲೇಬೇಕಲ್ಲ? ಅದ್ರಲ್ಲಿ ಡೌಟೇ ಇಲ್ಲ. ಹೆದ್ದಾರಿ ಮುಚ್ಚಿದ್ರೇನಂತೆ, ಅದ್ರ ಸೈಡಲ್ಲಿ ಕಾಲ್ದಾರಿ ಇರುತ್ತಲ್ಲ, ಏನೋ ಒಂದು ಪ್ಲಾನ್ ಮಾಡಬೇಕು. ನಡಿ. ಹಳೆಗೊನಲ್ಲಿ ಮುಖನ ಮುಚ್ಕೋ, ಯಾರಿಗೂ ಗೊತ್ತಾಗಲ್ಲ. ಸೂಪರ್ ಅಗ್ರಜ ನೀನು. ಬೇಗ ಬಾ. ದಿ ಗ್ರೇಟ್ ಬಿಸ್ನೆಸ್ ಮ್ಯಾನ್ ವೇದಾಂತ್ ವಸಿಷ್ಠ ಒಬ್ಳು ಹುಡುಗಿನ ಮೀಟ್ ಮಾಡೋ ಸಲುವಾಗಿ ಬಾಳೆಗೊನೆ ಹೊರೋ ಲೆವೆಲ್ಗೆ ಬಂದ್ಬಿಟ್ಟ. ಹುಡುಗಿರ ಪವರೇ ಅಂಥದ್ದು. ಹುಡುಗರು ಹುಲಿನೇ ಆದರೂ ಹುಡುಗಿರೆದ್ರು ಬೆಕ್ಕೆ. ಯಾರೋ ಪಕ್ಕದಲ್ಲಿ ನಿಂತಿದ್ದಾರೆ. ಸಾಧ್ಯವಾದಷ್ಟು ನಾನು ಯಾರ ಕಣ್ಗೂ ಕಾಣಿಸ್ಕೊಳ್ತಾ ಇದ್ರೆ ಒಳ್ಳೇದು. ಶಾರದಕ್ಕ, ಬನ್ನಿ ಬನ್ನಿ. ಶಾರದಕ್ಕ, ನೀವು ಚಪ್ರಶಾಸ್ತ್ರಕ್ಕೆ ಬರಲಿಲ್ಲ ಅಂತ ಅಮ್ಮ ಬೇಜಾರು ಮಾಡ್ಕೊಂಡಿದ್ರು. ಹೌದು ಅಮೂಲ್ಯ, ಸ್ವಲ್ಪ ಲೇಟ್ ಆಗೋಯ್ತು. ಪರವಾಗಿಲ್ಲ ಬಿಡಿ, ಈಗಲಾದರೂ ಬಂದ್ರಲ್ಲ, ಖುಷಿ ಆಯಿತು. ಅಮ್ಮ ಒಳಗಿದ್ದಾರಾ? ಎಕ್ಸಾಕ್ಟಾಗಿ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಫುಲ್ಲು ಓಡಾಟ. ಮಗಳು ಮದುವೆ ಅನ್ನೋ ಖುಷಿಲಿ ಕಾಲು ನೆಲದ ಮೇಲೆ ಇಲ್ಲ. ನಾನು ಮೊದಲು ನಿಮ್ಮ ಅಕ್ಕ ನೋಡಬೇಕು. ನೀನು ನೋಡೋಕ್ಕೆ ಇಷ್ಟು ಚೆನ್ನಾಗಿದ್ದೀಯಾ? ನಿಮ್ಮ ಅಕ್ಕ ಹೇಗಿದ್ದಾಳೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಸರಿ,
ನೀವು ಕೂತಿರಿ, ನಾನು ನನ್ನ ತಂಗೀರ್ಗೆ ಹೇಳಿ ನಿಮ್ಮನ್ನ ಅಕ್ಕನ ರೂಮಿಗೆ ಕರ್ಕೊಂಡು ಹೋಗೋದಕ್ಕೆ ಹೇಳ್ತೀನಿ. ಅಗ್ರಜ ಅಗ್ರಜ ಈ ಜೊತೆಲಿರೋ ಎಲ್ಲೆಲ್ಲೂ ಹೋಗ್ಬೇಡ. ಅಲ್ಲೋಡು. ರೌಡಿ ನಾದ್ನಿ ಇಲ್ಲೇ ಇದ್ದಾಳೆ. ಇನ್ನು ನಮ್ಮ ಡ್ರೀಮ್ ಗರ್ಲ್ ಎಲ್ಲಿದ್ದಾಳೆ? ಮದುವೆ ಹುಡುಗಿ ಇನ್ನೆಲ್ಲಿರ್ತಾಳೆ? ರೂಮಲ್ಲಿ ಇರ್ತಾಳೆ. ಹೇಗಾರು ಮಾಡಿ ಅಲ್ಲಿಗೆ ನಾವು ಎಂಟ್ರಿ ಕೊಡ್ಬೇಕೀಗ. ಅಗ್ರಜ, ನಾನು ಬಂದ ಕೆಲಸ ಮುಗಿಸ್ಕೊಳ್ತೀನಿ, ನಿನ್ನ ಕೆಲಸನ ಮುಗಿಸ್ಕೊಬಿಡು. ಬಿಕ್ ಇಲ್ಲೇ ಇದ್ಲಲ್ಲ, ಎಲ್ಲ ಹೋದ್ಲು. ಛೇ, ದ ಗ್ರೇಟ್ ಬಿಸ್ನೆಸ್ ಟೈಕೂನ್ ವೇದಾಂತ್ ವಸಿಷ್ಠ ಬಾಳೆಗೊನೆ ಹಿಡ್ಕೊಂಡು ನಿಂತ್ಕೊಳ್ಳೋ ಪರಿಸ್ಥಿತಿ ಬಂದ್ಬಿಡ್ತು. ಛೇ, ನನಗೆ ಸಹಿಸ್ಕೊಳ್ಳೋಕೆ ಆಗ್ತಾಯಿಲ್ಲ. ಏನೂ ಮಾಡೋಕ್ಕಾಗಲ್ಲ. ನೀರು ಬಿದ್ಮೇಲೆ ಈಜಲೇಬೇಕು. ಚಿಕ್ಕಮ್ಮ, ಶೀಲಕ್ಕ ಮತ್ತೆ ಲೀಲತ್ತ ಎಲ್ಲಿದ್ದಾರೆ? ಅವ್ರು ಅಡುಗೆ ಮನೇಲಿದ್ದಾರಲ್ಲ. ಸರಿ ಚಿಕ್ಕಮ್ಮ. ಒಳ್ಳೇದಾಯ್ತು. ಈ ಬಾಳೆಗೊನೆಗೆ ಕಿಚನೇ ಫೈನಲ್ ಡೆಸ್ಟಿನೇಷನ್. ಏನಪ್ಪ ಇವನೇ ಬಾಳೆಗೊನೆ ಹಿಡ್ಕೊಂಡು ಇಲ್ಲಿ ಯಾಕೆ ನಿಂತಿದ್ಯಾ? ನಮ್ಮ ದೇವತೆ ಇಲ್ಲೇ ಇದ್ದಾಳೆ. ಒಂದು ವಿಸಿಲ್ ಹಾಕ್ಬಿಡ್ಲಾ? ಅಯ್ಯಯ್ಯೋ ಪುಣ್ಯಾತ್ಮ, ಹಾಗೇನಾದರೂ ಮಾಡಿಬಿಟ್ಯಾ. ಲಂಕೆಯಲ್ಲಿ ಕಾಲಿಟ್ಟು ಆಂಜನೇಯ ಥರ ವೈಲೆನ್ಸ್ ಮಾಡದೆ ಸೈಲೆಂಟಾಗಿ ಆರ್ತಿಯವ್ರ ಹತ್ರ ಹೋಗಿ ತಂದಿರೋ ಮೆಹಂದಿ ಗಿಫ್ಟ್ ಬಾಕ್ಸ್ನ ಕೊಟ್ಟು ಶಬಾಷ್ ಅನ್ಸ್ಕೋ. ಸಾರಿ ಮೇಡಮ್. ಇಡಿಯಟ್. ಸೀತೆ ಅನ್ಕೊಳೋ ಖುಷಿಲಿ ಸೈಡಲ್ಲಿರೋ ಲಂಕಿನೇ ಅಬ್ಸರ್ವ್ ಮಾಡಿರಲಿಲ್ಲ. ಅಬ್ಬಾ, ಸದ್ಯ ಬಚಾವಾದ. ಸಾರಿ ಮೇಡಮ್. ಈ ವಾಯ್ಸ್ ಎಲ್ಲೋ ಕೇಳ್ದಾಗಿದೆಯಲ್ಲ. No.